Yeah, it's day 6 of 21 days DBMS placement series. So, is your database storing the same data again and again? Data redundancy, there is a duplication of data idea. So, this it takes place of normalization. That's why I'm going to explain today at the day 6 normalization. So, normalization ಎರಡು part ಆಗಿ divide ಮಾಡಿದ್ದೀನಿ. Part 1 video and part 2 video because normalization is very crucial for interview and also it's large concepts. So, in detail depth way normalization ತಿಳ್ಕೊಳ್ಳೋಣ ಬನ್ನಿ. Actual definition normalization ಅಂದ್ರೆ ಏನು? Here one pictorial representation ಇದೆ observe ಮಾಡಿ. Before normalization we have the duplication of the rows or duplication of the columns ಇದೆ ಅಂತ ಅನ್ಕೊಳ್ಳಿ. Same name, same column, same primary key, everything. After the normalization, the data is organized without redundancy. Redundancy ಅಂದ್ರೆ ಏನು ಇಲ್ಲ, duplication of data. ನಾರ್ಮಲೈಸೇಷನ್ ಬಿಲ್ಟ್ ಮಾಡಿದ ಪರ್ಪಸ್ ಏನು ಅಂದ್ರೆ ಡ್ಯೂಪ್ಲಿಕೇಶನ್ ನ ರಿಮೂವ್ ಮಾಡಬೇಕು. ಸೇಮ್ ರೋಸ್ ಸೇಮ್ ಕಾಲಮ್ಸ್ ಇದ್ರೆ ಡ್ಯೂಪ್ಲಿಕೇಶನ್ ಏನಾಗುತ್ತೆ, ದರ್ ಇಸ್ ಎ ಮಿಸ್ಲೀಡಿಂಗ್ ಆಫ್ ದಿ ಡೇಟಾ ಬೇಸ್, ಕನ್ಫ್ಯೂಸಿಂಗ್ ಲೀಡ್ ಮಾಡುತ್ತೆ. ಅದನ್ನ ರಿಡ್ಯೂಸ್ ಮಾಡೋದಕ್ಕೆ ನಾರ್ಮಲೈಸೇಷನ್ ನ ಕಾನ್ಸೆಪ್ಟ್ಸ್ ನ ಇಂಪ್ಲಿಮೆಂಟ್ ಮಾಡಿದ್ರು ಅಂಡ್ ಇಂಪ್ರೂವ್ ದಿ ಡೇಟಾ ಕನ್ಸಿಸ್ಟೆನ್ಸಿ. ನಾರ್ಮಲೈಸೇಷನ್ ಕೀ ಪಾಯಿಂಟ್ಸ್ ಏನಂದ್ರೆ ಡ್ಯೂಪ್ಲಿಕೇಟ್ ಡೇಟಾನ ಎಲಿಮಿನೇಟ್ ಮಾಡುತ್ತೆ ಅಂಡ್ ಅನಾಮಲೀಸ್ ಅಂತ ಅಂದ್ರೆ ನಾರ್ಮಲ್ ಪಾಯಿಂಟ್ಸ್ ಇಂದ ಆಕ್ಚುಯಲ್ ಪಾಯಿಂಟ್ಸ್ ಗೆ ಡಿವಿಯೇಷನ್ ಇರುತ್ತಲ್ಲ, ಆಕ್ಚುಯಲ್ ರಿಸಲ್ಟ್ ಇದು ಬರಬೇಕು, ಬಟ್ the results is deviated far from this. This is the result point. The result evaluation matrix is deviate from far away from the actual results. ಅದನ್ನ ಪ್ರಿವೆಂಟ್ ಮಾಡುತ್ತೆ. ಅಂಡ್ ಡೇಟಾಬೇಸ್ ಸ್ಟ್ರಕ್ಚರು cleaned and structured way ಅಲ್ಲಿ ಡಿಸೈಡ್ ಆಗಿರುತ್ತೆ. That's why normalization is very much crucial. When it comes to definition, normalization is a process of organizing the database tables, organizing these database tables in such a way to reduce the data redundancy and improve the data consistency. That's it. Basically normalization ಇಂದ clean and efficient database create ಮಾಡಬಹುದು. ಮತ್ತೆ each dataನ at least we have to store one time, that's all, max one time ಅಷ್ಟೇ ಸ್ಟೋರ್ ಮಾಡಬೇಕಾಗಿರೋದು. Why normalization is very much crucial in the DBMS? Because unnormalized data repetition ಇರುತ್ತೆ, that is duplication of data ಇರುತ್ತೆ. ಸೊ ಡೇಟಾಬೇಸ್ ಸ್ಟ್ರಕ್ಚರ್ ಕನ್ಫ್ಯೂಷನ್ ಲೀಡ್ ಮಾಡ್ತಾ ಇರುತ್ತೆ. ಯಾವುದಕ್ಕೆ ಯಾವ ವ್ಯಾಲ್ಯೂ ಅಸೈನ್ ಮಾಡ್ಬೋದು. ಸೊ ಯಾವಾಗ ಯಾವ ವ್ಯಾಲ್ಯೂ ರಿಟ್ರೀವಲ್ ಮಾಡಕ್ ಹೋಗಿ ಒಂದ್ ವ್ಯಾಲ್ಯೂ ರಿಟ್ರೀವ್ ಮಾಡಿದ್ರೆ ಇನ್ನೊಂದು ವ್ಯಾಲ್ಯೂ ಬರ್ತಾ ಇರುತ್ತೆ. ಈ ರಿಡಂಡೆನ್ಸಿನ ರಿಮೂವ್ ಮಾಡೋದಕ್ಕೆ ಅಂಡ್ ಕನ್ಸಿಸ್ಟೆನ್ಸಿ, ಡೇಟಾ ಕನ್ಸಿಸ್ಟೆನ್ಸಿನ ಇನ್ಕ್ರೀಸ್ ಮಾಡೋದಕ್ಕೆ ನಾರ್ಮಲೈಸೇಷನ್ ನ ಇಂಪ್ಲಿಮೆಂಟ್ ಮಾಡಿದ್ರು. ಸೊ ಆಲ್ಸೋ ಮೇಜರ್ ಪ್ರಾಬ್ಲಮ್ ಟು ರೆಡ್ಯೂಸ್ ದ ರೆಡೆಂಡೆನ್ಸಿ, ದಟ್ ಇಸ್ ಡ್ಯೂಪ್ಲಿಕೇಶನ್ ಅಂಡ್ ಅನಾಮಲೀಸ್. ಅನಾಮಲೀಸ್ ಅಂತಂದ್ರೆ ಆಫ್ಟರ್ ಇಫ್ ವಿ ಗೋಯಿಂಗ್ ಟು ಆಡ್ ಸಮಥಿಂಗ್ಸ್ ಅನಾಮಲಿ ಕ್ರಿಯೇಟ್ ಆಗುತ್ತೆ, ಆರ್ ಡಿಲೀಟ್ ಸಮಥಿಂಗ್ ಅನಾಮಲಿ ಕ್ರಿಯೇಟ್ ಆಗುತ್ತೆ, ಆರ್ ಇನ್ಸರ್ಟ್ ಸಮಥಿಂಗ್ ಅನಾಮಲಿ ಕ್ರಿಯೇಟ್ ಆಗುತ್ತೆ. ಅನಾಮಲಿ ಇಸ್ ಲೈಕ್ ಎ ಎರರ್. Sometimes update anomaly. ಈಗ primary key add ಮಾಡಿರ್ತಾರೆ, but I'm going to update the primary key, again it leads to the entire data anomaly. And insert anomaly, inserting the anomaly, for example already ರಾಮ್ ಅನ್ನೋ ಸ್ಟೂಡೆಂಟ್ ಇದ್ದಾರೆ, again ನಾನು ರಾಮ್ ಅಂತ ಇನ್ಸರ್ಟ್ ಮಾಡೋದಕ್ಕೆ ಹೋದ್ರೆ again insert anomaly ಬರುತ್ತೆ. ಡಿಲೀಟ್ ಅನಾಮಲಿ ಅಂತ ಬರುತ್ತೆ. ಫಾರ್ ಎಕ್ಸಾಂಪಲ್ ಇವಾಗ ನನ್ನ ಪ್ರೈಮರಿ ಕೀ ಸ್ಟೂಡೆಂಟ್ ಐಡಿ ಅಂತ ಇರುತ್ತೆ ಅನ್ಕೊಳ್ಳಿ. ಇವಾಗ ಪ್ರೈಮರಿ ಕೀ 101 like this, 101 ಅಂತ ಇರುತ್ತೆ. there is no duplication support. ಸೊ ಇದು ರಿಡಂಡೆನ್ಸಿಗೆ. ನೆಕ್ಸ್ಟ್ ಡಿಲೀಟ್ ಅನಾಮಲಿ, ನಾನು ಈ ಎಸ್ ಐ ಡಿನೇ ಡಿಲೀಟ್ ಮಾಡಿಬಿಟ್ರೆ, ಎಂಟೈರ್ ಕಾಲಮ್ ನ ಡಿಲೀಟ್ ಮಾಡಿಬಿಟ್ರೆ, ಇಟ್ ಲೀಡ್ಸ್ ಟು ದಿ ಡಿಲೀಷನ್ ಆಫ್ ಅನಾಮಲಿ ಬಿಕಾಸ್ each and every record with respect to the rows is depends on this SID, that is primary key. That's why normalization is very much crucial to reduce the data redundancy and the keep it mind in the anomaly part. It may be update, insertion and delete. So normalization entire thing ಏನ್ ಸಾಲ್ವ್ ಮಾಡುತ್ತೆ ಅಂದ್ರೆ ರಿಡಂಡೆನ್ಸಿನ ರಿಡ್ಯೂಸ್ ಮಾಡುತ್ತೆ, ಕನ್ಸಿಸ್ಟೆನ್ಸಿ ಮೇನ್ಲಿ ಇನ್ ದ ಡೇಟಾ ಕನ್ಸಿಸ್ಟೆನ್ಸಿ ಇನ್ಕ್ರೀಸ್ ಮಾಡುತ್ತೆ ಅಂಡ್ ಈ ಎಲ್ಲಾ ಡೇಟಾ ಕನ್ಸಿಸ್ಟೆನ್ಸಿ ಇಂಪ್ರೂವ್ ಮಾಡಾದ್ಮೇಲೆ ಲೈಕ್ ದಿಸ್. ಸೊ ಅನ್ನಾರ್ಮಲೈಸ್ ಟೇಬಲ್ ಮತ್ತೆ ನಾರ್ಮಲೈಸ್ ಟೇಬಲ್ ನೋಡಿ, ಡೇಟಾ ಸ್ಟ್ರಕ್ಚರ್ ಡೇಟಾಬೇಸ್ ಟೇಬಲ್ ಕ್ಲೀನ್ ಅಂಡ್ ಎಫಿಷಿಯಂಟ್ ವೇ ಅಲ್ಲಿ ಡಿಸೈನ್ ಪ್ಯಾಟರ್ನ್ ಅಬ್ಸರ್ವ್ ಮಾಡೋದಕ್ಕೆ ಕ್ಲಿಯರ್ ಆಗಿ ಕನ್ಸಿಸ್ಟೆಂಟ್ ಆಗಿ ಕಾಣುತ್ತೆ. The very much important concepts in the DBMS when it comes to the normalization, that is types of normalization, and in the previous slide I'm going to explain that the why normalization is very much crucial part in the DBMS. That's the most important concepts. So let's learn the first normalization form.
The table is said to be in the first normalization form if all the columns like this contain only exactly one values, no multiple values like in the subjects DBMS, OS and the CN. The table must be contains only one values in each columns. So it is not in the first normalization form. When it converts to the first normalization form, each columns contain exactly one values like this DBMS, OS and the CN. ಈ ಎಂಟೈರ್ ರೋ ವ್ಯಾಲ್ಯೂಸ್ ನ ಸ್ಪ್ಲಿಟ್ ಮಾಡಿ ಸಪ್ರೇಟ್ ವ್ಯಾಲ್ಯೂ ಲೈಕ್ ಭರತ್ DBMS, ಭರತ್ OS, ಭರತ್ CN ಅಂತ ನಾರ್ಮಲೈಸೇಷನ್ ಮಾಡ್ತಾ ಹೋದ್ವಿ. ಸೊ ನಾರ್ಮಲೈಸೇಷನ್ ನಲ್ಲಿ ರೂಲ್ಸ್ ಏನು ಅಂದ್ರೆ ನೋ ರಿಪಿಟೇಷನ್ಸ್ ಆರ್ ನೋ ಮಲ್ಟಿ ವ್ಯಾಲ್ಯೂಡ್ ಕಾಲಮ್ಸ್ ಇರಬಾರ್ದು ಅಂಡ್ ನೋ ಮಲ್ಟಿಪಲ್ ವ್ಯಾಲ್ಯೂಸ್ ಇನ್ ದಿ ಸಿಂಗಲ್ ಸೆಲ್ಸ್. ಸೊ ಒನ್ ಸೆಲ್ ಅಲ್ಲಿ ಅಂದ್ರೆ ಒನ್ ರೋ ಅಲ್ಲಿ ಆರ್ ಒನ್ ಸೆಲ್ ಅಲ್ಲಿ ಓನ್ಲಿ ಒನ್ ವ್ಯಾಲ್ಯೂ ಇರಬೇಕು ಲೈಕ್ ದಿಸ್ DBMS, OS, CN, ನಾಟ್ ಲೈಕ್ ದಿಸ್. ಸೊ 1NF ensures that every cell contains a single atomic values. Atomic values ಅಂತಂದ್ರೆ only one values per one cell. That's it. If you want doubt before and after normalization diagram observe ಮಾಡಿ like this. Multiple values in single cell ಅಲ್ಲಿ ಇದೆ and each cell is splitted into multiple rows ಆಗಿ split ಮಾಡಿದೀನಿ and the name must be same because the name is assigned Bharat for DBMS, OS, CN like that. Now the second normal form. In the second normal form, when it comes to the definition, second normal form itre it must be in the first normal form. First it satisfies the first normal form. Andre each cell contain only the one values. That's the first normalization rule. First normalization rule jotege it has no partial dependencies. What is partial dependencies? Let's observe here. Enroll ID, student ID, student name, course ID and the course. Here each table can depend only on the one column, that is the primary key column. In this table we have two columns which depends on, one is enrolled ID and student ID. ಈ partial dependency remove ಮಾಡೋದೇ second normalization form. For example, the student name depends only on the SID, this one, not the enroll ID or the entire table ಮೇಲೆ ಡಿಪೆಂಡ್ ಆಗಬಾರ್ದು. ಈಗ ಫಸ್ಟ್ ನಾರ್ಮಲೈಸೇಷನ್ ಫಾರ್ಮ್ ಆಲ್ರೆಡಿ ಸ್ಯಾಟಿಸ್ಫೈಡ್ ಇದೆ, ನೋ ಮಲ್ಟಿ ವ್ಯಾಲ್ಯೂಡ್ ಅಟ್ರಿಬ್ಯೂಟ್ಸ್ ಇಲ್ಲ, ಸಾರಿ ನೋ ಮಲ್ಟಿ ವ್ಯಾಲ್ಯೂಡ್ ವ್ಯಾಲ್ಯೂಸ್ ಇಲ್ಲ. And when it comes to the second normalization form, observe here after the second, the student ID and the student ID and the student name is separately taken. So 101 and 102. So there is no repetition of Bharat and again. Misleading create ಮಾಡಲಿಲ್ಲ. So student ID, student name ನ separate table ಮಾಡ್ತು, ಅದನ್ನ student table ಅಂತ. And when it respect to the course ID, course and enroll ID, these three columns ನ merge ಮಾಡಿ ಇನ್ನೊಂದು ಟೇಬಲ್ ಕ್ರಿಯೇಟ್ ಮಾಡ್ತು, ಎನ್ರೋಲ್ಮೆಂಟ್ ಟೇಬಲ್. ಯಾವ ಸ್ಟೂಡೆಂಟ್ ಯಾವ ಕೋರ್ಸಿಗೆ ಎನ್ರೋಲ್ಮೆಂಟ್ ಆಗಿದ್ದಾರೆ ಅಂತ. ಸೊ ಇಲ್ಲಿ ಭರತ್ ಅಂತ ರಿಪೀಟ್ ಆಗಿತ್ತು ನೋಡಿ, 101 ಭರತ್. ಇದು ಮಿಸ್ಲೀಡಿಂಗ್ ಕೇಸಸ್ ಅಂದ್ರೆ ಡ್ಯೂಪ್ಲಿಕೇಶನ್ ಡೇಟಾ ಅಂಡ್ ಸಮ್ಟೈಮ್ಸ್ ಕನ್ಫ್ಯೂಷನ್ ಕ್ರಿಯೇಟ್ ಮಾಡುತ್ತೆ. ದಟ್ಸ್ ವೈ ದಿಸ್ ಟೇಬಲ್ ಇಸ್ ಸ್ಪ್ಲಿಟ್ ಇಂಟು ಟೂ ಟೇಬಲ್ಸ್, ಸ್ಟೂಡೆಂಟ್ ಟೇಬಲ್ ಅಂಡ್ ಎನ್ರೋಲ್ಮೆಂಟ್ ಟೇಬಲ್. ಈ ಟೂ ಟೇಬಲ್ ಸ್ಪ್ಲಿಟ್ ಮಾಡಿದ್ಮೇಲೆ ದೇರ್ ಇಸ್ ನೋ ಪಾರ್ಷಿಯಲ್ ಡಿಪೆಂಡೆನ್ಸಿ. ಎನ್ರೋಲ್ಮೆಂಟ್ ಟೇಬಲ್ ಅಲ್ಲಿ ಎನ್ರೋಲ್ಮೆಂಟ್ ಐಡಿ ಮೇಲೆ ಡಿಪೆಂಡ್ ಆಗಿದೆ, ಆಲ್ ದಿ ಸ್ಟೂಡೆಂಟ್ ಐಡಿ ಅಂಡ್ ದಿ ಕೋರ್ಸ್ ಐಡಿ. ಅಂಡ್ ದ ಸೇಮ್ ವೇ ಇನ್ ದ ಸ್ಟೂಡೆಂಟ್ ಟೇಬಲ್, ಸ್ಟೂಡೆಂಟ್ ಐಡಿ ಮೇಲೆ ಡಿಪೆಂಡ್ ಆಗಿದೆ, ಸ್ಟೂಡೆಂಟ್ ನೇಮ್. ಓನ್ಲಿ ದಿ ಪಾರ್ಷಿಯಲ್ ಡಿಪೆಂಡೆನ್ಸಿ ಇದ್ರೆ ಮಾತ್ರ ರಿಮೂವ್ ಮಾಡುತ್ತೆ ಅಂಡ್ ಇಟ್ ಮಸ್ಟ್ ಬಿ ಇಸ್ ಇನ್ ದಿ ಫಾರ್ಮ್ ಆಫ್ ಫಸ್ಟ್ ನಾರ್ಮಲೈಸೇಷನ್ ಫಾರ್ಮ್. ದಿ ಸೆಕೆಂಡ್ ನಾರ್ಮಲೈಸೇಷನ್ ಫಾರ್ಮ್ ರಿಮೂವ್ಸ್ ದಿ ಪಾರ್ಷಿಯಲ್ ಡಿಪೆಂಡೆನ್ಸಿ ಅಂಡ್ ಕ್ರಿಯೇಟ್ಸ್ ದಿ better table structure. Let me explain the example of first normalization form. Here observe ಮಾಡಿ, 101 Bharat, DBMS, OS and CN. In first normalization form, no multi-valued values in the single cell ಅಲ್ಲಿ multiple values ಇರಬಾರ್ದು. So each value one cell ಅಲ್ಲಿ ಬರಬೇಕು. That's why 101 Bharat, DBMS ಇದೊಂದು row, and 101 Bharat and the OS, this one is another table, and again 101 Bharat and CN is the another table. So DBMS, CN and the OS is splitted into three rows ಆಗಿ ಸ್ಪ್ಲಿಟ್ ಮಾಡ್ತೀವಿ. ಆಸ್ ಲೈಕ್ ದಿ 102 ಕಾರ್ತಿಕ್ DBMS one table, 102 ಕಾರ್ತಿಕ್ and the OS is the second row like this.
and Ravi also. 103 Ravi OS, 103 Ravi and the CN. ಅಂದ್ರೆ ಟೇಬಲ್ ನ ಸ್ಪ್ಲಿಟ್ ಮಾಡ್ತು ಈ ಮಲ್ಟಿಪಲ್ ವ್ಯಾಲ್ಯೂಸ್ ಇತ್ತಲ್ಲ ಈಚ್ ರೋ ಅಲ್ಲಿ ಸ್ಪ್ಲಿಟ್ ಮಾಡಿ ಈಚ್ ವ್ಯಾಲ್ಯೂ ಅಸೈನ್ ಮಾಡ್ತು. ಸೊ it must satisfy the single values in the single cell. Yeah, first normalization from another example. Here we have the courses and the phone numbers that violates the 1NF normalization. 1NF normalization calculate ಮಾಡೋದು ಹೇಗೆ ಅಂತಂದ್ರೆ basically we have to split the tables like Bharat 101 Bharat DBMS and this phone number once, and again 101 Bharat DBMS and this phone number one, and same like 101 Bharat OS and this phone number once, 101 Bharat OS and this phone number one. Basically we are going to split the values accordingly. That must consist, each row value must have the only one values. The second normalization form example, when it comes to this column, that is student name, is only depends on the SID, that is primary key. It also partially depends on the enrollment ID. That's why it leads to it violates the second normalization form. ಅಂದ್ರೆ partial violation create ಮಾಡ್ತಾ ಇದೆ. Partial dependency ಇದೆ ಯಾವುದ್ರ ಮೇಲೆ, both on the enrollment ID and the student ID. Either one ID ಮೇಲೆ ಡಿಪೆಂಡ್ ಆಗಿರ್ಬೇಕಿತ್ತು. So ಈ partial dependency remove ಮಾಡೋದಕ್ಕೆ, as the same way the course name depends on the course ID as well as the student ID as well as the enrollment ID. So I'm going to split this table into enrollment ID, student ID and the course ID. All ID related to one table, that is enrollment. By creating this, there is no partial dependency, and the student and the courses, whichever the courses we have. See, after the normalization ಎಷ್ಟು clear ಆಗಿ and structured way ಅಲ್ಲಿ table organize ಆಗಿದೆ, there is no confusion. Here Bharat Karthik, that leads to the confusion because either course 1 select ಮಾಡ್ತಾರ, DBMS select ಮಾಡ್ತಾರ, or OS select ಮಾಡ್ತಾರ. Retrieval and accessing and modification time ಅಲ್ಲಿ very difficult to modify because of this anomalies ಇರುತ್ತಲ್ಲ. partial dependency ಇದ್ರೆ ಆಗಲ್ಲ, multiple values ಇದ್ರೆ ಆಗಲ್ಲ. 2NF ಅಲ್ಲಿ ಇದ್ರೆ first 1NF validate ಆದ್ಮೇಲೆ 2NF validate ಮಾಡಬೇಕು. Yeah, this example I already explained in the previous slide itself. Basically we are going to split the tables into student table and the enrollment table, and also if we have chance to split the another table, if we can, there is must and should we have only 2 tables, there is must and should we have only 3 tables. If you want, you can also split this a course table like this, course table, course ID and the course name, that is C1 C2 and this C1 C2, that is OS and DBMS. Like another table new split ಮಾಡಬಹುದು. So after normalization we have to verify that the table must validate there is no partial dependency and must be is in the form of 1NF, that is one values in one single cell. Yeah, interview question, major difference between 1NF and the 2NF. 1NF each column ಅಲ್ಲಿ single values ಇರ್ಬೇಕು, that is atomic values ಗೆ support ಮಾಡುತ್ತೆ. There is no repetition or there is no duplication. 2NF first ಇದು 1NF condition satisfy ಮಾಡಬೇಕು, then there is no partial dependency. 1NF focus on repeating groups ಇರುತ್ತಲ್ಲ, duplication ಇದೆಯಾ ಇಲ್ವಾ ಅಂತ ಚೆಕ್ ಮಾಡೋದಕ್ಕೆ ಫೋಕಸ್ ಮಾಡುತ್ತೆ because there is no multiple values in single cell. 2NF ಯಾವ್ದ್ರ ಮೇಲೆ ಫೋಕಸ್ ಮಾಡುತ್ತೆ ಅಂದ್ರೆ ಫಸ್ಟ್ ಇದು 1NF ಅಲ್ಲಿ ಇದೆಯಾ ಅಂತ ಚೆಕ್ ಮಾಡುತ್ತೆ. ಆಫ್ಟರ್ 1NF ಆದ್ಮೇಲೆ ಗೋಯಿಂಗ್ ಟು ಚೆಕ್ ಇಸ್ ದೇರ್ ಪಾರ್ಷಿಯಲ್ ಡಿಪೆಂಡೆನ್ಸಿ ಇದೆಯಾ ಇಲ್ವಾ ಅಂತ. ರಿಕ್ವೈರ್ಮೆಂಟ್, ದೇರ್ ಇಸ್ ನೋ ಸ್ಪೆಸಿಫಿಕ್ ರಿಕ್ವೈರ್ಮೆಂಟ್, ಬಟ್ 2NF ಗೆ ಇಟ್ ಮಸ್ಟ್ ಬಿ ಫಸ್ಟ್ ವ್ಯಾಲಿಡೇಟ್ ದಿ 1NF, ದೆನ್ ಇಟ್ ಗೋಯಿಂಗ್ ಟು ಕ್ಯಾಲ್ಕುಲೇಟ್ ದಿ ಪಾರ್ಷಿಯಲ್ ಡಿಪೆಂಡೆನ್ಸಿ. ಪಾರ್ಷಿಯಲ್ ಡಿಪೆಂಡೆನ್ಸಿ ಅಂದ್ರೆ ಬೇರೆ ಏನು ಇಲ್ಲ, ಎಂಟೈರ್ ಟೇಬಲ್ ಓನ್ಲಿ ಒನ್ ಪ್ರೈಮರಿ ಕೀ ಮೇಲೆ ಡಿಪೆಂಡ್ ಆಗಿರ್ಬೇಕು. ಲೈಕ್ ಸ್ಟೂಡೆಂಟ್ ಐಡಿ, ಇದು ಸ್ಟೂಡೆಂಟ್ ಐಡಿ, ಎನ್ರೋಲ್ಮೆಂಟ್ ಐಡಿ, ಕೋರ್ಸ್ ಐಡಿ ಎಲ್ಲಾದ್ರ ಮೇಲೆ ಡಿಪೆಂಡ್ ಆಗ್ತದೆ. ದಟ್ಸ್ ಲೀಡ್ಸ್ ಟು ಕನ್ಫ್ಯೂಷನ್. ಸೊ ಈ ಟೇಬಲ್ಸ್ ಎಲ್ಲ ಸ್ಪ್ಲಿಟ್ ಮಾಡ್ತಾ ಹೋಗ್ಬೇಕು. ಅಂಡ್ when it comes to the result, atomic values, that is single values in the single cell, it is also in this 2NF also the single values in the single cell and there is no partial dependence. That's it. It's very important.
Coming tomorrow, the normalization part 2, the topics will be covered 3NF, BCNF and comparison of 3NF and the BCNF. And the last one is functional dependencies, how functional dependencies works with the examples. And at the last slide, I'm also going to explain 1NF, 2NF, 3NF, BCNF in the comparison tables, how to remember in the interview while explaining the key points. So until then, stay tuned, keep consistent. Thank you. Keep follow, keep supporting, like, share and subscribe Bharat Builds for more tech related and DBMS and placement related content. Thank you.